ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯಲ್ಲಿ ಇಂದು ಕಟ್ಟಡ ಕಾರ್ಮಿಕರ ಹಾಗೂ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಇವರು ಆಶ್ರಯದಲ್ಲಿ ಹೆಲ್ಮೆಟ್ ವಿತರಣೆ ಮಾಡಿದರು. ಈ ಸಭೆಗೆ ಅಧ್ಯಕ್ಷತೆ ವಹಿಸಿದ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಮಂಜುಳಾ ನಾಯಕ್ರವರು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಹಾಕುವುದರ ಬಗ್ಗೆ ಆಗುವ ಪ್ರಯೋಜನಗಳ ಬಗ್ಗೆ ವಿವರಿಸಿದರು ಮತ್ತು ಪೊಲೀಸ್ ಅಧಿಕಾರಿಯಾದ ಹುಕ್ಕೇರಿಯ ಸಿಪಿಐ ಮಹಾಂತೇಶ ಬಸಾಪುರಿಯವರು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಹಾಕಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು. ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ದಾಂಗೆ ಸರ್ ಕೂಡ ಮಾತನಾಡಿ ಹಾಗೂ ಕಟ್ಟಡ ಕಾರ್ಮಿಕರು ಸರ್ವರು ಸದಸ್ಯರು ಈ ಸಭೆಗೆ ಹಾಜರಿದ್ದರು. ವರದಿ ಯಲ್ಲಪ್ಪ ನಾಯಕ್, GS5 ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಕಾರ್ಮಿಕರೇ ಇದೊಂದು ಒಳ್ಳೆಯ ಸಂಗತಿ ನಮ್ಮ ಹುಕ್ಕೇರಿಗಳು. ಯಾಕಂದ್ರೆ ಎಲ್ಲರೂ ಹೆಲ್ಮೆಟ್ ಹಾಕೋದಿಲ್ಲ. ನಾವು ದಿವಸ ಎಷ್ಟು ಹೇಳ್ತೀವಿ, ದಿವಸ ಕೇಸ್ ಹಾಕ್ತಾ ಇರ್ತೀವಿ, ಆದರೆ ಯಾರು ಹೆಲ್ಮೆಟ್ ಹಾಕೋದಿಲ್ಲ. ಪೊಲೀಸ್ ಏನು ಕಿರಿಕಿರಿ ಮಾಡೋದು, ನಮ್ಗೆ ಬರೀ ಹೆಲ್ಮೆಟ್ ನೋಡ್ತಾರೆ, ಬೇರೆ ನೋಡೋದಿಲ್ಲ ನಮ್ಗೆ ಅಂತಾರೆ. ಅದನ್ನು ನಮ್ಗೆ ಏನಾಗಿರ್ತೈತೆ ಹೆಲ್ಮೆಟ್ ಹಾಕಿದ್ರೆ ಒಳ್ಳೇದು ಅನಿಸ್ತೈತಿ. ಯಾಕಂದ್ರೆ ನಾವು ದಿನ ನಮ್ಮಲ್ಲಿ ಆಕ್ಸಿಡೆಂಟ್ ಆಗ್ತಾವೆ, ನಮ್ಗೆ ಸ್ಟೇಷನ್ ಲೆವೆಲ್ ಹಾಕು ನಮ್ಮ ಎಲ್ಲ ಕಡೆ ಆಗ್ತಾವೆ. ನಾನು ನೋಡಿದ ಪ್ರಕಾರ 70% ಏನಂತಂದ್ರೆ ಹೆಲ್ಮೆಟ್ ಇರ್ತದೆ ತಮ್ಮ ಜೀವನ ಕಟ್ಕೊಂಡಾರ. ಚೆನ್ನಾಯ್ತು. ಹೆಲ್ಮೆಟ್ ಇದ್ರೆ 70% ಜೀವ ಉಳಿತಿರ್ತದೆ. ಅದು ಕೆಲವೊಂದು ಏನು ಮಾಡ್ತಾ ಹಾಕೋದಿಲ್ಲ, ಸ್ಟೈಲ್ ಅಂತ ಇದಂತೆ ಅಂತಾರೆ. ಯಾಕಂದ್ರೆ ಹೆಲ್ಮೆಟ್ ಹಾಕೋದು ಯಾಕೆ ಇರ್ತದೆ, ನಮ್ಮನ್ನು ನಂಬಿ ನಿಮ್ಮನ್ನು ನಂಬಿ ಹಿಂದೆ ಭಾಳ ಜೀವ ಇರ್ತಾರೆ. ತಂದೆ ತಾಯಿ, ಮಕ್ಕಳ, ಹೆಣ್ಣು ಎಲ್ಲರೂ ಇರ್ತಾವೆ. ನಮ್ಮ ಭಾಳ ಡಿಪೆಂಡ್ ಆಗಿರ್ತಾವೆ. ಇನ್ನು ಅಸಹ್ಯ ಬಂದು ನಾವು ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತ ನಾವು ತಿಳ್ಕೊಂಡ್ರೆ ಏನು ಇದಾಗೋದಿಲ್ಲ. ಯಾಕಂದ್ರೆ ಮೈಂಡ್ ಪ್ರಿಪೇರ್ ಆಗಿರ್ತಾನೆ ಯಾರು ಮನೆಯ ಮಂದಿ. ನೀವು ಸಡನ್ನಾಗಿ ನೀವೆಲ್ಲ ಹುಕ್ಕೇರಿ ಹೋಗಿ ಬರ್ತಾನೆ, ಅದು ಚಿಕ್ಕಬಳ್ಳಿ ಹೋಗಿ ಬರ್ತಾನೆ ಅಂತೇಳಿ ನಿಮ್ಮ ಮನೆಯಾಗೆ ಟಾಟಾ ಮಾಡಿ ಬಂದಿರ್ತೀರಿ. ಅದು ನಿಮ್ಗೆ ಆಗ್ತದೆ ಗೊತ್ತಿರ್ಲವ, ನಿಮ್ಮನ್ನು ಕರ್ಕೊಂತನೂ ಗೊತ್ತಿದ್ರು ಪಾಪ. ಅವ್ರ ಸಡನ್ನಾಗಿ ಏನೋ ಒಂದು ಅನಾಹುತ ಆಗಿರ್ತದೆ, ಏನಾದ್ರು ಒಂದು ತೀರ್ಕೊಂಡ್ರೆ ಅವ್ರ ಮನೆಯಾಗಿನ ಮಂದಿಗೆ ಒಮ್ಮೆ ಗಾಬರಿ ಬರ್ತಾವೆ. ಏನು ಮಾಡ್ಬೋದು ಯೋಚಿಸೋದು ಅವ್ರಿಗೆ. ಯಾಕೆಂದ್ರೆ ಏನೇನು ಮಾಡಿದ್ರೆ ಗೊತ್ತಿರೋದು ಅವ್ರಿಗೆ. ಒಮ್ಮೆಗೆ ಅವರು ಒಬ್ಬಟ್ಟೆ ಆಗಿರ್ತಾರೆ. ಏನು ಜೀವನ ಹೆಂಗೆ ಮಾಡ್ಕೊಂಡು ಗೊತ್ತಾಗೋದು ಅವ್ರಿಗೆ. ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ. ಸೊ ಅದ್ರ ಸಲುವಾಗಿ ನೀವು ಮತ್ತೆ ಹೆಲ್ಮೆಟ್ ಹಾಕ್ಬೇಕ. ನಮ್ಮ ಪೊಲೀಸರ ಸಲುವಾಗಿ ಹಾಕಕ್ಕೆ ಹೋಗಬೇಡ್ರಿ. ಯಾವಾಗೂ ನಿಮ್ಮ ಸ್ವಂತ ಜೀವನ ಸಲುವಾಗಿ ಹಾಕ್ತಾನ. ಯಾವಾಗ ಇದು ಮಾತು ಯಾವಾಗ ಬರ್ತದೆ ನಿಮ್ಗೆ ಭಾಳ ಕಡೆ ನಾನು ನೋಡಿದ ಪ್ರಕಾರ ಬರೀ ಹೆಲ್ಮೆಟ್ ಗಾಡಿ ಒಳಗೆ ಹಾಕ್ಬೇಕಂತ ಏನಿಲ್ಲ. ಅದಕ್ಕೆ ಎಸ್ಪೆಷಲಿ ಕಾರ್ಮಿಕರು ಯಾವಾಗ ನೀವು ಕೆಲಸ ಮಾಡ್ತಿರಲ್ಲ, ಹೆಂಗೆ ನೀವು ಅಂಗಿ ಹಾಕೋತಿರಲ್ಲ, ಅದರ ಪ್ರಕಾರ ನೀವು ಹೆಲ್ಮೆಟ್ ಹಾಕೊಳ್ಳೇಬೇಕು. ಅದಕ್ಕೆ ಕಾರ್ಮಿಕರು ಭಾಳ ಇಂಪಾರ್ಟೆಂಟ್. ನಮ್ಮ ದೇಶಕ್ಕೆ ಕಾರ್ಮಿಕರ ಬೆಂಬಲ ಇದೆ ನಮ್ಗೆ ಯಾವಾಗಲೂ. ಯಾಕಂದ್ರೆ ಸ್ವಲ್ಪ ಏನಾದ್ರೆ ಏನೋ ಒಂದು ಆಗೋ ಅನಾಹುತ ಆದರೆ ಫಸ್ಟ್ ನಿಮ್ಗೆ ತೊಂದರೆ ಆಗೋದು. ಸೊ ಹೆಲ್ಮೆಟ್ ಇದ್ರೆ ಏನಾದರೂ ಒಂದು ಚಾನ್ಸಸ್ ಇರ್ತದೆ ಉಳಿದಾರೆ ಯಾವಾಗಲೂ. ಆಮೇಲೆ ಒಮ್ಮೆ ಧಾರವಾಡದ ಬಿಲ್ಡಿಂಗ್ ಬೇಕು ಕೆಲಸ ಮಾಡುವಾಗ ಎಷ್ಟೋ ಮಂದಿ ಆಗ್ತಾವ. ಅಥವಾ ಹೆಲ್ಮೆಟ್ ಯಾರು ಆಗೋದ್ರೆ ಸ್ವಲ್ಪ ಉಳಿದ್ರೆ ಅವ್ರಿಗೆ ಭಾಳ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ಕಾರ್ಮಿಕರು ಯಾವಾಗ ದಯವಿಟ್ಟು ವಿವೇಚಿಸ್ಕೊಡೋದಂದ್ರೆ ನೀವು ಯಾವಾಗ ಕೆಲಸ ಮಾಡೋಕೆ ಚಾಲು ಮಾಡ್ತಿಲ್ಲ, ಕಟ್ಟಡ ಮಾಡುವಾಗ ಅಥವಾ ಯಾವುದೋ ಒಂದು ಕೆಲಸ ಮಾಡುವಾಗ ಹೆಲ್ಮೆಟ್ ಹಾಕೊಂಡ್ಬಿಡೋದು. ಆಯ್ತು ನಾವು ಪಾಠ ಅಂದ್ರೆ ನಾವು ಹೆಂಗೆ ಶರ್ಟ್ ಹಾಕೋದಲ್ಲ ಅದೇ ಪ್ರಕಾರ ನಾವು ಹೆಲ್ಮೆಟ್ ಹಾಕಿದ್ರೆ ನಮ್ಮ ಜೀವನ ಎಲ್ಲ ಯೂಸ್ ಆಗ್ತೈತಿ. ಅವ್ರಿಗೆ ಮಾತು ಹೇಳ್ತಾವೆ. ಅದೇ ಪ್ರಕಾರ ನೀವು ನಮ್ಮ ಪೊಲೀಸ್ ದಿವಸ ನಾವು ಕೇಸ್ ಹಾಕತ್ತೀವಿ. ನಾವು ಈ ಕೇಸ್ ಹಾಕಿ ಗೌರ್ಮೆಂಟ್ ಫೈನ್ ಕೊಡ್ಬೋದು. ಅದು ಇಂಜೆಕ್ಷನ್ ಇಲ್ಲ ಅಂತ ನಮಗೂ ಸಾರ್ವಜನಿಕರ ಜೀವನ ಭಾಳ ಇಂಪಾರ್ಟೆಂಟ್. ನಮ್ಗೆ ಕಡೆ ನಾವು ಕೇಸ್ ಹಾಕ್ತಾವ ಅಂತಂದ್ರೆ ಹೆಲ್ಮೆಟ್ ಹಾಕೋ ಉದ್ದೇಶ ನಾವು ಮಾಡ್ಬೇಕು. ಅದನ್ನ ಹುಡುಗಿರಿಗೆ ಎಷ್ಟು ಮಾಡು ನಾವು ನಮ್ಮ ಮುಂದೆ ಹಾಕೋತಾರ ಈಗ ಹೊರಗೆ ಗೊತ್ತಾಗ್ಬಿಡ್ತಾರೆ. ಸಿಟಿ ಒಳಗೆ ಮಾರ್ಕೆಟ್ ಒಳಗೆ ಅದು ಮಾಡಕ್ಕೆ ಹೋಗ್ರಿ. ಈಗ ಮತ್ತು ನಮ್ಮಲ್ಲಿ ಮಾರ್ಕೆಟಾಗ ಸಿಟಿ ಒಳಗೆ ಕೇಸ್ ಹಾಕಕ್ಕೆ ನಿಲ್ಲಿಸ್ತು, ಅವೇರ್ನೆಸ್ ಮಾಡ್ಸಕ್ಕೆ ನಿಲ್ಲಿಸ್ತು. ಇನ್ಮೇಲದು ಎಲ್ಲರೊಬ್ಬರ ಸ್ಟೇಷನ್ ಬಂದು ಆ ಕಡೆ ಬಾಯಿವಾಡಿ ಕ್ರಾಸಿಂಗ್ ಮಾಡೋದು ನಾವಿನ್ನ ಇದೇನದು ಮಾರ್ಕೆಟ್ ಒಳಗೆ ಒಳಗಡೆ ಬಂದು ಫೋನ್ ಹಾಕಾದಾಗ ನಾ ಕೇಸ್ ಹಾಕಿ ಕಳಿಸ್ತಾರೆ. ದಯವಿಟ್ಟು ಎಲ್ಲರೂ ಫಿಟ್ ಆಗಲಿ. ಯಾಕಂದ್ರೆ ಇಲ್ಲ ಹೆಲ್ಮೆಟ್ ಹಾಕೋರಿ. ಇಲ್ಲ ಕೇಸ್ ಹಾಕಕ್ಕೆ ಫೈನ್ ತುಂಬಕ್ಕೆ ಮಾಡ್ರಿ, ಇಲ್ಲಾಂದ್ರೆ ಹೆಲ್ಮೆಟ್ ಹಾಕೋರಿ. ದಯವಿಟ್ಟು ನಾವು ನಮ್ಮ ಸಲ ಹಂಚಿಕೆ ಹಾಕೋಬೇಡ್ರಿ. ನಿಮ್ಮ ಸ್ವಂತ ಜೀವನ ಹೆಲ್ಮೆಟ್ ಹಾಕೋದು ಮಾತು ಹೇಳ್ತಾನೆ. ಅದೇ ಪ್ರಕಾರ ಮೇಡಮ್ ಹೇಳಿದ ಪ್ರಕಾರ ಯಾವಾಗ ಇದು ಫಂಕ್ಷನ್ ನಾ ಕೇಳಿದ್ರೆ ನೀವು ಮಾಡ್ತಾರೆ ಅಂತೇಳಿ. ಸೊ ಕಾರ್ಮಿಕರಿಗೆ ಒಳ್ಳೆ ಫಂಕ್ಷನ್ ಮಾಡಿದ್ರೆ ಅವ್ರಿಗೂ ಧನ್ಯವಾದ ಹೇಳಿ ಎರಡು ಮಾತು